41 ವರ್ಷದಿಂದ ಇದ್ದಂಥ ನಮ್ಮ ಸಿಟಿ ಸೆಂಟ್ರಲ್ಲಿ ಇರುವಂಥ ಝೂ ಈ ವರ್ಷ ಬಂದ್ ಆಗ್ತಾ ಇದೆ. ಯಾಕೆ ಹೇಗೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತೇನದಲ್ಲ ನಮ್ಮ ಕಲಬುರಗಿದಾಗ ಹೊಸದಾಗ ಆಗ್ತಿರೋಂಥ ಒಂದು ಝೂ ನೋಡಕಂತ ಹೇಳಿ ನಾವು ಬಂದೀವಿ. ಇನ್ನು ಝೂ ಏನು ಸ್ಟಾರ್ಟ್ ಆಗಿಲ್ಲ, ಬಟ್ ಆದರೂ ಒಂದು ಮಂತ್ ಆಗ್ಬೋದು ಈಗ ಸ್ಟಾರ್ಟ್ ಆಗಕ್ಕೆ. ಸೊ ಅದಕ್ಕಿಂತ ಬಿಫೋರ್ ಆಗಿ ಏನು ವರ್ಕ್ ನಡೆದ ಹೆಂಗೆ ನಡೆದ ಅಂತ ಹೇಳಿ ಒಂದ್ಸಲ ನೋಡಮ್ಮ ಅಂತ ಹೇಳಿ ಬಂದೀನಿ. ಬಟ್ ಎಲ್ಲ ಥರ ನೋಡಿದ್ರೆ ಒಂದು ಪ್ಲೇಸ್ಮೆಂಟ್ ಆಗಿರ್ಬೋದು, ಅನಿಮಲ್ಸಿಗೆ ಸ್ಟೇ ಆಗಿರ್ಬೋದು, ಅದ್ರದ್ದು ಹೋಲ್ಡಿಂಗ್ ರೂಮ್ ಆಗಿರ್ಬೋದು, ಚಲೋ ಮಾಡ್ಯಾರ ಅಂತ ಹೇಳ್ಯಾರ. ಆದ್ರೂ ಒಂದ್ಸಲ ಹೋಗಿ ನೋಡ್ಕೊಂಡು ಗೆಸನ್ ಬರಮ್ಮಂತ. ಈ ಪ್ರೆಸೆಂಟ್ ಏನದಲ್ಲ ನಮ್ಮ ಝೂ ಅಲ್ಲಿ ಬರ್ಡ್ಸ್ಗಳು ನಾವಲ್ಲ, ಸೊ ಅದಕ್ಕೋಸ್ಕರ ಅಂತ ಬರ್ಡ್ಸ್ ಹೌಸ್ ಕೂಡ ಮಾಡಿದ್ದಾರೆ. ಫ್ಯೂಚರಲ್ಲಿ ಬರ್ಡ್ಸ್ ಕೂಡ ಬರ್ಬೋದು ನಮ್ಮ ಕಲಬುರಗಿಯಲ್ಲಿ. ಸೊ ಸ್ನೇಹಿತರೆ, ಇಲ್ಲಿ ನೀವು ಝೂದು ನೋಡುತ್ತಿರಲ್ಲ, ಈಗ ಹೊಸದಾಗಿ ಏನು ಝೂ ನಡೆದದ ಅದ್ರದ್ದೆಲ್ಲ ನೋಡ್ರಿ ಒಂದ್ಸಲ. ಯಾಕಂದ್ರೆ ಅಲ್ಲಿ ಚಿಕ್ಕಿ ಜಿಂಕಿ ಅಂತ ಹೇಗೆಸಿಂದ ಒಂದು ಬೋರ್ಡ್ ಹಾಕ್ಯಾರ. ಈ ಲೊಕೇಶನ್ದಾಗೆ ಎಲ್ಲ ಜಿಂಕಿಗಳು ಇರ್ತಾವ, ಬಟ್ ಇಲ್ಲಿ ಪ್ಲಾಂಟ್ಗಳು ಎಷ್ಟು ಮೇಜರ್ ಇಂಪ್ಯಾಕ್ಟ್ ಆಗತ್ತದ ಈಗ ಅಂತ ಹೇಗೆಸಲ್ಲ. ಆ ನೆರಳು ಇಷ್ಟು ಬಿಸಿಲ, ಅದು ನಮ್ಮ ಕಲಬುರಗಿ ಬಿಸಿಲ್ದಾಗ ಬಹಳಷ್ಟು ಕಷ್ಟ ಆಗ್ತದೆ ಎಲ್ಲ ಪ್ರಾಣಿಗಳಿಗೆ. ನೀವು ನೋಡ್ಬೋದು ಅಲ್ಲಿ ಒಂದ್ ಕಡೆ ಮಾತ್ರ ಅದಕ್ಕೆ ನೆರಳು ಇರಕದ, ಬಟ್ ಅದರ್ವೈಸ್ ಇಲ್ಲಿ ಯಾವುದೇ ಒಂದು ಗಿಡದ ನೆರಳು ಕಾಣಲಾಗ್ಯದ ನಮ್ಗ. ಸೊ ಇನ್ನೊಂದ್ ಸ್ವಲ್ಪ ದಿವಸ ಟೈಮ್ ಕೊಡ್ಬೋದಿತ್ತೇನೋ ಅನ್ಸುತ್ತದ ನಮ್ಗೆ. ಇಲ್ಲಿ ನೋಡ್ಬೋದು ನೀವು, ಪ್ರಾಣಿಗಳಿಗೆ ಸ್ವಲ್ಪ ಗಿಡದ ವ್ಯವಸ್ಥೆ ಬಹಳಷ್ಟು ಕಡಿಮೆ ಅದ. ಅದೇ ತರ ಮನುಷ್ಯರಿಗೆ ಅಲ್ಲಿ ಇಲ್ಲಿ ಕೂಡಕ ಸ್ವಲ್ಪ ಏನಂತಾರ ಪ್ಲಾಂಟೇಶನ್ ಕಮ್ಮಿ ಇರ್ಬೋದು, ಬಟ್ ಆರ್ಟಿಫಿಷಿಯಲ್ ಆಗಿ ಎಷ್ಟು ಬೇಕೋ ಅಷ್ಟು ನೆರಳಿಂದ ಇಲ್ಲಿ ಭಾಳ ನೀಟಾಗಿ ಮಾಡತ್ತಾರ ವರ್ಕ್. ಬೇಕಿದ್ರೆ ನೋಡ್ಬರ್ರಿ. ಮತ್ತೆ ಕಲಬುರಗಿದಾಗ ಬಹಳಷ್ಟು ಕಡೆ ಗಿಡಗಳು ಕಡ್ದಾರ ಅಂತ ನಾವು ಹೇಳಿದ್ವಿ, ಬಹಳಷ್ಟು ಜನರು ಹೇಳ್ಯಾರ. ಆ ಗಿಡಗಳು ಏನ್ ಮಾಡ್ಯಾರಪ್ಪ ಅಂದ್ರ ಇಲ್ಲಿ ತಂದು ಈ ಒಂದು ನೆರಳಿಗೆ ಸಪೋರ್ಟೆಡ್ ಆಗಿ ಯೂಸ್ ಮಾಡ್ಯಾರ. ಬೇಕಿದ್ರೆ ಯಾವ ಗಿಡ ಕಡ್ದಾರ ಅವು ಎಲ್ಲ ನಂಬರ್ಗಳು ಸಮೇತ ಅದಾವ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡ್ದ ಗಿಡಗಳು ಇಲ್ಲಿ ಯೂಸ್ ಮಾಡ್ಕೊಂಡ್ರ ಅಂತ ನಾವು ಹೇಳ್ಬೋದು. ಈ ಪ್ರೆಸೆಂಟ್ ಆಗಿ ನಮ್ಮ ಕಲಬುರಗಿ ಝೂನಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಈ ಕಡೆ ಶಿಫ್ಟ್ ಮಾಡತ್ತಾರ. ಅದ್ರ ಜೊತೆಗೆ ಇನ್ನೂ ಬಹಳಷ್ಟು ಪ್ರಾಣಿಗಳನ್ನ ತರಿಸೋತಾರಂತ. ಯಾವುವು ಅಂದ್ರೆ ಜೀಬ್ರಾ ಹೊಂಟದ, ಟೈಗರ್ ಹೊಂಟದ, ಲಯನ್ ಹೊಂಟದ. ಸೊ ಇನ್ನೂ ಬಹಳಷ್ಟು ಪ್ರಾಣಿಗಳು ಹೊಂಟವಂತ. ಯಾವುವು ಅಂತ ನೋಡಂಬ್ರಿ, ನಾವು ಕಾಯ್ಲತ್ತೀವಿ. ಎಲ್ಲ ಪ್ರಾಣಿಗಳಿಗೆ ಏನದ ಹೋಲ್ಡಿಂಗ್ ರೂಮ್ ವ್ಯವಸ್ಥೆ ಮಾಡ್ಯಾರ. ಯಾಕಂದ್ರೆ ಈ ಬಿಸಿಲಿಗೆ ಸ್ವಲ್ಪ ತಣ್ಣಗಿರ್ಲಿ ಅಂತ ಹೋಲ್ಡಿಂಗ್ ಮತ್ತು ಕೋಲ್ಡಿಂಗ್ ರೂಮ್ ವ್ಯವಸ್ಥೆ ಮಾಡತ್ತಾರ. ಪ್ರಾಣಿಗಳಿಗೇನಾರ ಹೆಲ್ತ್ ಇಶ್ಯೂಸ್ ಅದ್ರ ಅದಕ್ಕೆ ಸಪ್ರೇಟ್ ಆಗಿ ಟ್ರೀಟ್ಮೆಂಟ್ ಏರಿಯಾ ಕೂಡ ಮಾಡ್ಯಾರ ನೋಡ್ರಿ. ಈಗ ನೀವೇನು ನೋಡುತ್ತಿರಲ್ಲ, ಈ ಜಾಗದಾಗ ಸಣ್ಣ ಮಕ್ಕಳಿಗೆ ಆಟ ಆಡೋಕೆ ಪ್ಲೇ ಗ್ರೌಂಡ್ ಮತ್ತು ಗಾರ್ಡನ್ ಮಾಡ್ಬೇಕಂತ ಅನ್ಲತ್ತಾರ. ಅದು ಯಾವಾಗ ಆಗ್ತದೆ ನನಗೂ ಗೊತ್ತಿಲ್ಲ, ಬಟ್ ಓಪನಿಂಗ್ ಆಗೋದ್ರೊಳಗೆ ಎಲ್ಲ ರೆಡಿ ಇರ್ತಂತ ಅನ್ಕೊಂಡಿರ್ತೀನಿ ನಾನು. ಈ ಪ್ಲೇಸ್ನಾಗ ಏನೆಲ್ಲ ಕರಡಿಗಳು ಬಂದಿರ್ತಾವ ನೋಡ್ರಿ. ಓವರಾಲ್ ಝೂ ನೋಡಿದ್ರೆ ನಮ್ಗೆ ಪ್ಲಾಂಟೇಶನ್ಸ್ ಅಂತೂ ಮಾಡಿದ್ದಾರೆ, ಬಟ್ ಆದ್ರೆ ಏನಂದ್ರೆ ಸ್ಮಾಲ್ ಅವ ಅಷ್ಟೇ ಒಂದು ಪ್ರಾಬ್ಲಮ್. ಅದಕ್ಕೆ ಬಿಟ್ಟರೆ ಓವರಾಲ್ ಝೂ ಈಸ್ ದ ಬೆಸ್ಟ್ ಅಂತ ಅನ್ಕೊಂಡಿನಿ. ಇನ್ನು 1 ಮಂತಲ್ಲಿ ರೆಡಿ ಆಯ್ತು ಅಂದ್ರೆ ನೋಡಕ್ಕೆ ನಾನು ಕಾಯ್ತಾ ಇರ್ತೀನಿ, ನೀವು ಬರ್ರಿ. ಸ್ನೇಹಿತರೆ, ಈಗೆಲ್ಲ ನಾವು ಝೂ ಎಲ್ಲ ನೋಡ್ಕೊಂಡು ಬಂದಿವಿ. ನೀವು ನೋಡಿರ್ಬೋದು ಎಲ್ಲ ಥರದಾಗಿ ಇನ್ನು ಕನ್ಸ್ಟ್ರಕ್ಷನ್ ನಡೆದದ. ಇನ್ನೊಂದು 26 ಜನವರಿಗೆ ಏನದ ಓಪನಿಂಗ್ ಅಂತ ನಮಗೆ ಮಾಹಿತಿ ಬಂದದ, ಬಟ್ ಖಚಿತವಾಗಿಲ್ಲ. ಬಟ್ ಏನಪ್ಪ ಅಂತಂದ್ರೆ ಎಲ್ಲ ಥರನೂ ಸುಜಾತವಾಗಿ ಎಲ್ಲ ನೀಟಾಗಿ ಮಾಡ್ಯಾರ. ಒಂದೇ ಒಂದು ಕೊರತೆ ಏನಪ್ಪ ಅಂದ್ರೆ ಪ್ಲಾಂಟೇಶನ್ಸ್ಗಳು ಈಗ ಹಚ್ಚಾರ ಅವ್ರು. ಅಂದ್ರೆ ಈಗ ಅಂದ್ರೆ ಒಂದು 2-3 ಇಯರ್ಸ್ ಆಗಿರ್ಬೋದು. ಇನ್ನೂ ಬೆಳಿಬೇಕಾಗಿತ್ತು. ನ್ಯಾಚುರಲ್ ನೆರಳೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಪ್ರಾಣಿಗಳಿಗೆ ಅನ್ಕೊಂತೀನಿ. ಬಟ್ ಆದರೂ ಸಹಿತ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಆರ್ಟಿಫಿಷಿಯಲ್ ಆಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಮಾಡ್ಯಾರಂತ ಅಂದ್ಕೊಂಡಿನಿ. ಇನ್ನು ಪ್ರಾಣಿಗಳು ಶಿಫ್ಟ್ ಆದಮೇಲೆ ಗೊತ್ತಾಗ್ತದ. ಮೇ ಬಿ 26 ಜನವರಿ ಉದ್ಘಾಟನೆ ಅಂತ ಹೇಳುತ್ತೀರ, ನೋಡೋಣ.
ಯಾವಾಗ ಆಗುತ್ತೆ ಏನು ಅಂತ. ಇದೇ ಥರ ಮುಂದಿನ ವಿಡಿಯೋಗಳು ನೋಡ್ರಿ. ನಮಸ್ಕಾರ.